ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿರೋ ತೋಟದಲ್ಲಿ ಏನೆಲ್ಲ ಗಿಡಗಳು ಹಾಕಿದ್ವಿ ಅಂತ ತೋರಿಸ್ತೀನಿ. ಇಲ್ಲಿದೆ ನೋಡಿ, ರೆಡ್ ಕಲರ್ ಹೂವು, ಅದೇ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಹೂವಿನ ಗಿಡ ತೋರಿಸ್ತೀನಿ ಬನ್ನಿ. ನೋಡಿ, ಇದೆ ಮೊಗ್ಗು ಬಿಟ್ಟಿದೆ ನೋಡಿ. ಕಡ್ಡಿ ಕಡ್ಡಿ ಇರೋದೆಲ್ಲ ಆಲ್ರೆಡಿ ಹೂವು ಕಿತ್ಬಿಟ್ಟಿದ್ದೀವಿ ನಾವು. ಈಗ ಒಂದೇ ಹೂವು ಇರೋದು, ಇನ್ನೊಂದು 2-3 ಡೇಸ್ ಆದರೆ ಹರಳುತ್ತೆ. ಇದು ನೋಡಿ, ಡೇರೆ ಹೂವು, ಇದೇನು ಬಿಟ್ಟಿಲ್ಲ ಹೂವು. ಇದರಲ್ಲಿ ಒಂದು ಹರಳಿದೆ, 2-3 ಮೊಗ್ಗಿದೆ. ಪಿಂಕ್ ಕಲರ್ ಡೇರೆ ಹೂವು. ಆ್ಯಕ್ಚುಲಿ ಲಕ್ಷ್ಮಿ ಹಬ್ಬಕ್ಕೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಿಡಲಿಲ್ಲ. ಗಣೇಶ ಗೌರಿ ಹಬ್ಬಕ್ಕೆ ಬಿಟ್ಟಿತ್ತು, ಅವತ್ತಿಂದ ಯೂಸ್ ಮಾಡ್ತಾಯಿದ್ದೀವಿ. ಇದು ಚೆಂಡು ಹೂವು. ಇನ್ನೇನು ದಸರಾ ದೀಪಾವಳಿ ಹಬ್ಬ ಬಂತಲ್ಲ, ಚೆಂಡು ಹೂವು ದಸರಾಗೆ ಅಂದಮೇಲೆ ಬೇಕೇ ಬೇಕಲ್ಲ. ಮತ್ತು ದೀಪಾವಳಿಗೆ ಹಟ್ಟಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಕಡೆ. ಹಾಗಾಗಿ ನಮ್ಮ ಅತ್ತೆ ಮನೆ ಸುತ್ತಲೂ ಚೆಂಡು ಹೂವಿನ ಗಿಡ ಹಾಕಿಬಿಟ್ಟಿದ್ದಾರೆ ನೋಡಿ. ಇದು ಸುಮ್ಮನೆ ಶೋ ಪ್ಲ್ಯಾಂಟ್. ಇಲ್ಲಿ ಬನ್ನಿ, ಇದು ನೋಡಿ ಶೋ ಗಿಡ, ಎಷ್ಟು ಚೆನ್ನಾಗಿದೆ ಅಲ್ಲ. ಫ್ಲವರು ವೈಟ್ ಕಲರ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಹೆಸ್ರೇನು ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಚೆಂಡು ಹೂವಿನ ಗಿಡ ಮನೆ ಸುತ್ತ ಹಾಕ್ಬಿಟ್ಟಿದ್ದಾರೆ ನಮ್ಮತ್ತೆ. ಇಲ್ಲಿ ನೋಡಿ, ಸ್ಫಟಿಕ. ಸಿಟಿ ಕಡೆ ಅಂತೂ ಹೂ ಸಿಗೋದು ತುಂಬಾ ಕಡಿಮೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ 3 ಕಲರ್ಸ್ ಇದೆ. ಇದು ಪರ್ಪಲ್, ವೈಟ್ ಮತ್ತು ಸ್ವಲ್ಪ ಪಿಂಕಿಶ್ ಇರೋ ಕಲರು ಇದೆ. ಇದು ನೋಡಿ, ಇದು ಬಟನ್ಸ್ ರೋಸ್. ತುಂಬ ವೆರೈಟಿ ಕಲರ್ ಇರೋವಂಥ ರೋಸಸ್ ಗಿಡ ಎಲ್ಲ ಇದೆ ಇಲ್ಲಿ. ಸದ್ಯಕ್ಕೆ ಇದು ಒಂದೇ ಬಿಟ್ಟಿರೋದು, ಇದರಲ್ಲಿ ಯಾವುದೂ ಹೂ ಬಿಟ್ಟಿಲ್ಲ. ಇದು ಬೇರೆ ಕಲರು. ಇಲ್ಲಿ ನೋಡಿ, ಇದು ವೈಟ್ ರೋಸ್, ವೈಟ್ ಕಲರ್. ಆದರೆ ಇದು ಸಣ್ಣದಾಗಿ ಬಿಡೋದಿಲ್ಲ, ದೊಡ್ಡದಾಗಿ ಬಿಡುತ್ತೆ. ಸೊ ಹಾಗಾಗಿ ನಾವೇನು ಕಿತ್ತಿ ಯೂಸ್ ಮಾಡಲ್ಲ, ಜಸ್ಟ್ ಹಾಗೆ ಬಿಟ್ಬಿಡ್ತೀವಿ. ಹಾಂ, ಇದು ನೋಡಿ, ಹೆಸರು ಗೊತ್ತಾ ನಿಮಗೆ? ಹುಚ್ಚೆಳ್ಳು ಹೂವು. ನನಗಂತೂ ಈ ಹೂವು ನೋಡಿದ್ರೆ ನನ್ನ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಅವಾಗೆಲ್ಲ ನಾವು ಇದು ತೊಗೊಂಡು ನಮ್ಮ ಬೆನ್ನಿನ ಹಿಂದೆ ಶರ್ಟ್ ಹಿಂದೆ ಹಿಂಗೆ ಹೊಡಿತಿದ್ವಿ. ಆಗ ಹೂವಿನ ಮಾರ್ಕೆಲ್ಲ ಬರ್ತಿತ್ತು. ನಲ್ಲಿ ಹೂವು ನೋಡಿ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತದೆ. ಇದು ಸ್ವಲ್ಪ ಅಡಿಕೆಗಳನ್ನೆಲ್ಲ ಹಾಕಿದ್ದೀವಿ. ಒಂದು 80-100 ಅಡಿಕೆ ಗಿಡ ಇರ್ಬೋದು. ಇನ್ನು ದೊಡ್ಡ ಅಡಿಕೆ ತೋಟ ಏನಿಲ್ಲ.